ನೋಡಿ, ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರೇ ಬ್ಯಾರೆ ಐತಿ. ಈ ಮ್ಯಾಟ್ರ್ ಅರ್ಥ ಆದರೆ ಇಲ್ಲಿ ಯಾಕೆ ಇಷ್ಟೊಂದು ರಾಜಕಾರಣ ಆಗ್ತಾ ಇದೆ, ರಾಜಕಾರಣಿಗಳು ಯಾಕೆ ಇಷ್ಟೊಂದು ಈ ಬಗ್ಗೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರ್ ಬ್ಯಾರೆ ಐತಿ ಅಂತ ಏನು ಹೇಳ್ತಿದ್ದೀವಲ್ಲ, ಏನದು ಮ್ಯಾಟ್ರು? ಸೂಕ್ಷ್ಮವಾಗಿ ನಿಮಗೊಂದು ವಿಚಾರ ಹೇಳಬೇಕು ಅಂತಂದರೆ, ಊರಿಗೆ 5 ಮಂದಿ ಮೆಂಬರ್ ಇರ್ತಾರ, ಕೆಲಸ ಏನೂ ಮಾಡೋದಿಲ್ಲೋ, ಅದು ಬ್ಯಾರೇನ ಐತಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೀಗೆ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳ ತೆರವು ಮಾಡ್ತಾ ಇದ್ದಾರೆ. ಬಡಾವಣೆಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಅಂತ ಆ ಜಾಗವನ್ನು ಮೀಸಲಾಗಿಡಲಾಗಿತ್ತು. 9 ರಿಂದ 10 ವರ್ಷದ ಹಿಂದೆಯೇ ನೋಟಿಫೈ ಆಗಿದ್ದಂಥ ಜಾಗ. ಕಸ ಹಾಕುವ ಜಾಗದಲ್ಲಿ ರಾತ್ರೋರಾತ್ರಿ ಗುಡಿಸಲಾಗ್ತಾರೆ. 5 ಎಕರೆ ಜಾಗನ ಅಕ್ರಮ ನಿವಾಸಿಗಳು ನುಂಗ್ ಹಾಕ್ತಾರೆ. ಸರ್ಕಾರದ ಜಾಗ, ನೋಟಿಫೈ ಆದ ಜಾಗ, ರಾತ್ರೋರಾತ್ರಿ ಗುಡಿಸಲುಗಳು ಬರುತ್ತೆ. ಕೆಲ ಸ್ಥಳೀಯರು, ಕೆಲ ಹೊರಗಿನವರು, ಔಟ್ಸೈಡರ್ಸ್. ಹೊರಗಿನವರು ಅಂದರೆ ಅಕ್ರಮ ವಲಸಿಗರು ಅಂತ ಅರ್ಥ. ಅಕ್ರಮ ವಲಸಿಗರು ಯಾರು? ನಮ್ಮ ಬೆಂಗಳೂರಿಗೆ ಹೊರಗಡೆಯಿಂದ ಬರ್ತಾ ಇರೋರು ಯಾರು? ನಿನ್ನೆ ಹಿಂದೂ ಹೃದಯ ಸಾಮ್ರಾಟನಂತೆ ಮಾತಾಡಿದ್ರು DK ಶಿವಕುಮಾರ್. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಬೇರೆ. ಮುಸ್ಲಿಂ ಕುಟುಂಬಗಳಿಗೆ ಬೇರೆ ಜಾಗ ಖಂಡಿತ ನೀಡ್ತೇವೆ. ಬಹುತೇಕ ಎಲ್ಲರೂ ಬೇರೆ ಕಡೆಯಿಂದ ಬಂದಿರುವವರು. ಹೀಗೆ ನೇರ ಕಡ್ಡಿ ಮುರಿದಂತೆ ಹೇಳಿದ್ದರು ಸಿದ್ದರಾಮಯ್ಯ ಅವರು. ಈಗ ಎಲ್ಲಿಂದಲೋ ಬಂದವರಿಗೆ ವಸತಿ ಭಾಗ್ಯವನ್ನ ಕೊಡ್ತಾರಂತೆ. ಇದರ ಹಿಂದೆ ಇರುವಂತ ಉದ್ದೇಶ ಏನು? ಇವರು ಸಾವಿರಾರು ವರ್ಷಗಳಿಂದ ಅಲ್ಲಿರೋರಲ್ಲ. ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲಿಲ್ಲ. ಅವರ ಪೂರ್ವಜರು ಅಲ್ಲಿ ಇರಲಿಲ್ಲ. ರಾತ್ರೋರಾತ್ರಿ ಬಂದರು, ಯಾರನ್ನು ಕೇಳದಂಗೆ ಗುಡಿಸ್ಲಾಕೊಂಡ್ರು. ಈಗ ಅಕ್ರಮವಾಗಿ ಇಲ್ಲಿ ಇವರು ಇದ್ರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕಾನೂನು ಅದರ ಕೆಲಸವನ್ನು ಮಾಡಿದೆ. ಈಗ ಈ ವಿಚಾರಗಳನ್ನು ಈ ರೀತಿಯಾಗಿ ಹೇಳ್ತಾ ಇರೋದು ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಿಂದಲೋ ಬಂದವರಿಗೆ ವಸತಿ ಭಾಗ್ಯವನ್ನು ಕೊಡ್ತಾರಂತೆ. ಇಲ್ಲಿರೋರಿಗೆ ಯಾವ ಭಾಗ್ಯ? ಬೈಯಪ್ಪನಹಳ್ಳಿ ಬಳಿ 1200 ಮನೆಗಳನ್ನು ನಿರ್ಮಾಣ ಮಾಡ್ತಾರಂತೆ. ಆ ಮನೆಗಳಲ್ಲಿ 180 ಮನೆಗಳನ್ನು ನೀಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಈಗಾಗಲೇ ವಸತಿ ಇಲಾಖೆಯಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಜಮೀರ್ ಮನೆಗಳ ರಿಜಿಸ್ಟರ್ ಮಾಡಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡೋದಕ್ಕೂ ಕೂಡ ಸಿದ್ಧ. ಹಿಂಗಾಗಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಜನರ ಆಕ್ರೋಶದ ನುಡಿಗಳು. ನಿಮಗೆ ಒಂದ್ಸಾರಿ ಇವರು ಅಕ್ರಮವಾಗಿ ಇಲ್ಲಿದ್ದಾರೆ, ಅಗೇನ್ಸ್ಟ್ ಲಾ ಇವರು ಇಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೆ ಮುಲಾಜ್ ಯಾಕೆ? ಮತ್ತೆ ಸಮಾಧಾನ ಮಾಡೋದು, ಸಂತೈಸೋದು ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ? ನಾವು ವಿಶಾಲ ಹೃದಯದವರು ಒಪ್ಕೋತೀವಿ, ದೊಡ್ಡ ಮನಸ್ಸು ಮಾಡ್ತೀರಿ ನೀವು, ಅದನ್ನೂ ನಾನು ಶ್ಲಾಘಿಸ್ತೀನಿ. ಆದರೆ ಯಾವ ವಿಚಾರಗಳಿಗೆ ನೀವು ದೊಡ್ಡ ಮನಸ್ಸನ್ನು ಮಾಡಬೇಕಾಗಿರೋದು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಹೊರಗಿನಿಂದ ಅಕ್ರಮವಾಗಿ ಇಲ್ಲಿ ಬಂದವರಿಗೆ ನೀವು ರಾಜಾರೋಷವಾಗಿ ಮನೆಯನ್ನ ಕಟ್ತೀರಿ. ಅವರು ಮುಂದೆ ಯಾವ ರೀತಿ ಮಾರಕ ಆಗ್ತಾರೆ, ಯಾವ ರೀತಿ ಸಮಸ್ಯೆಗಳನ್ನು ಮಾಡ್ತಾರೆ, ಅದನ್ನೂ ಕೂಡ ಗಮನಿಸಿ ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಸರ್ಕಾರವೇ ಅಂತ ಈಗ ಜನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಸರ್ಕಾರ ಈ ಬಗ್ಗೆ ಮುಂದೆ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರೇ ಬ್ಯಾರೆ ಐತಿ. ಈ ಮ್ಯಾಟ್ರ್ ಅರ್ಥ ಆದರೆ ಇಲ್ಲಿ ಯಾಕೆ ಇಷ್ಟೊಂದು ರಾಜಕಾರಣ ಆಗ್ತಾ ಇದೆ, ರಾಜಕಾರಣಿಗಳು ಯಾಕೆ ಇಷ್ಟೊಂದು ಈ ಬಗ್ಗೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರ್ ಬ್ಯಾರೆ ಐತಿ ಅಂತ ಏನು ಹೇಳ್ತಿದ್ದೀವಲ್ಲ, ಏನದು ಮ್ಯಾಟ್ರು? ಸೂಕ್ಷ್ಮವಾಗಿ ನಿಮಗೊಂದು ವಿಚಾರ ಹೇಳಬೇಕು ಅಂತಂದರೆ, ಊರಿಗೆ 5 ಮಂದಿ ಮೆಂಬರ್ ಇರ್ತಾರ, ಕೆಲಸ ಏನೂ ಮಾಡೋದಿಲ್ಲೋ, ಅದು ಬ್ಯಾರೇನ ಐತಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೀಗೆ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳ ತೆರವು ಮಾಡ್ತಾ ಇದ್ದಾರೆ. ಬಡಾವಣೆಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಅಂತ ಆ ಜಾಗವನ್ನು ಮೀಸಲಾಗಿಡಲಾಗಿತ್ತು. 9 ರಿಂದ 10 ವರ್ಷದ ಹಿಂದೆಯೇ ನೋಟಿಫೈ ಆಗಿದ್ದಂಥ ಜಾಗ. ಕಸ ಹಾಕುವ ಜಾಗದಲ್ಲಿ ರಾತ್ರೋರಾತ್ರಿ ಗುಡಿಸಲಾಗ್ತಾರೆ.
5 ಎಕರೆ ಜಾಗನ ಅಕ್ರಮ ನಿವಾಸಿಗಳು ನುಂಗ್ ಹಾಕ್ತಾರೆ. ಸರ್ಕಾರದ ಜಾಗ, ನೋಟಿಫೈ ಆದ ಜಾಗ, ರಾತ್ರೋರಾತ್ರಿ ಗುಡಿಸಲುಗಳು ಬರುತ್ತೆ. ಕೆಲ ಸ್ಥಳೀಯರು, ಕೆಲ ಹೊರಗಿನವರು, ಔಟ್ಸೈಡರ್ಸ್. ಹೊರಗಿನವರು ಅಂದ್ರೆ ಅಕ್ರಮ ವಲಸಿಗರು ಅಂತ ಅರ್ಥ. ಅಕ್ರಮ ವಲಸಿಗರು ಯಾರು? ನಮ್ಮ ಬೆಂಗಳೂರಿಗೆ ಹೊರಗಡೆಯಿಂದ ಬರ್ತಾ ಇರೋರು ಯಾರು? ನಿನ್ನೆ ಹಿಂದೂ ಹೃದಯ ಸಾಮ್ರಾಟನಂತೆ ಮಾತಾಡಿದ್ರು ಡಿ.ಕೆ. ಶಿವಕುಮಾರ್. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಬೇರೆ. ಮುಸ್ಲಿಂ ಕುಟುಂಬಗಳಿಗೆ ಬೇರೆ ಜಾಗ ಖಂಡಿತ ನೀಡ್ತೇವೆ. ಬಹುತೇಕ ಎಲ್ಲರೂ ಬೇರೆ ಕಡೆಯಿಂದ ಬಂದಿರುವವರು. ಹೀಗೆ ನೇರ ಕಡ್ಡಿ ಮುರಿದಂತೆ ಹೇಳಿದ್ದರು ಸಿದ್ದರಾಮಯ್ಯ ಅವರು. ಈಗ ಎಲ್ಲಿಂದಲೋ ಬಂದವರಿಗೆ ವಸತಿ ಭಾಗ್ಯವನ್ನ ಕೊಡ್ತಾರಂತೆ. ಇದರ ಹಿಂದೆ ಇರುವಂತ ಉದ್ದೇಶ ಏನು? ಇವರು ಸಾವಿರಾರು ವರ್ಷಗಳಿಂದ ಅಲ್ಲಿರೋರಲ್ಲ. ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲಿಲ್ಲ. ಅವರ ಪೂರ್ವಜರು ಅಲ್ಲಿ ಇರಲಿಲ್ಲ. ರಾತ್ರೋರಾತ್ರಿ ಬಂದರು, ಯಾರನ್ನು ಕೇಳದಂಗೆ ಗುಡಿಸ್ಲಾಕೊಂಡ್ರು. ಈಗ ಅಕ್ರಮವಾಗಿ ಇಲ್ಲಿ ಇವರು ಇದ್ರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕಾನೂನು ಅದರ ಕೆಲಸವನ್ನ ಮಾಡಿದೆ. ಈಗ ಈ ವಿಚಾರಗಳನ್ನ ಈ ರೀತಿಯಾಗಿ ಹೇಳ್ತಾ ಇರೋದು ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಿಂದಲೋ ಬಂದವರಿಗೆ ವಸತಿ ಭಾಗ್ಯವನ್ನ ಕೊಡ್ತಾರಂತೆ. ಇಲ್ಲಿರೋರಿಗೆ ಯಾವ ಭಾಗ್ಯ? ಬೈಯಪ್ಪನಹಳ್ಳಿ ಬಳಿ 1200 ಮನೆಗಳನ್ನು ನಿರ್ಮಾಣ ಮಾಡ್ತಾರಂತೆ. ಆ ಮನೆಗಳಲ್ಲಿ 180 ಮನೆಗಳನ್ನು ನೀಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಈಗಾಗಲೇ ವಸತಿ ಇಲಾಖೆಯಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಜಮೀರ್ ಮನೆಗಳ ರಿಜಿಸ್ಟರ್ ಮಾಡಿಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡೋದಕ್ಕೂ ಕೂಡ ಸಿದ್ಧ. ಹಿಂಗಾಗಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಜನರ ಆಕ್ರೋಶದ ನುಡಿಗಳು. ನಿಮಗೆ ಒಂದ್ಸಾರಿ ಇವರು ಅಕ್ರಮವಾಗಿ ಇಲ್ಲಿದ್ದಾರೆ, ಅಗೇನ್ಸ್ಟ್ ಲಾ ಇವರು ಇಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೆ ಮುಲಾಜ್ ಯಾಕೆ? ಮತ್ತೆ ಸಮಾಧಾನ ಮಾಡೋದು, ಸಂತೈಸೋದು ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ? ನಾವು ವಿಶಾಲ ಹೃದಯದವರು ಒಪ್ಕೋತೀವಿ, ದೊಡ್ಡ ಮನಸ್ಸು ಮಾಡ್ತೀರಿ ನೀವು, ಅದನ್ನೂ ನಾನು ಶ್ಲಾಘಿಸ್ತೀನಿ. ಆದರೆ ಯಾವ ವಿಚಾರಗಳಿಗೆ ನೀವು ದೊಡ್ಡ ಮನಸ್ಸನ್ನು ಮಾಡಬೇಕಾಗಿರೋದು? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಹೊರಗಿನಿಂದ ಅಕ್ರಮವಾಗಿ ಇಲ್ಲಿ ಬಂದವರಿಗೆ ನೀವು ರಾಜಾರೋಷವಾಗಿ ಮನೆಯನ್ನ ಕಟ್ತೀರಿ. ಅವರು ಮುಂದೆ ಯಾವ ರೀತಿ ಮಾರಕ ಆಗ್ತಾರೆ, ಯಾವ ರೀತಿ ಸಮಸ್ಯೆಗಳನ್ನು ಮಾಡ್ತಾರೆ ಅದನ್ನೂ ಕೂಡ ಗಮನಿಸಿ ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಸರ್ಕಾರವೇ ಅಂತ ಈಗ ಜನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಸರ್ಕಾರ ಈ ಬಗ್ಗೆ ಮುಂದೆ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರೇ ಬ್ಯಾರೆ ಐತಿ. ಈ ಮ್ಯಾಟ್ರ್ ಅರ್ಥ ಆದರೆ ಇಲ್ಲಿ ಯಾಕೆ ಇಷ್ಟೊಂದು ರಾಜಕಾರಣ ಆಗ್ತಾ ಇದೆ, ರಾಜಕಾರಣಿಗಳು ಯಾಕೆ ಇಷ್ಟೊಂದು ಈ ಬಗ್ಗೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಯಲಹಂಕದ ಕೋಗಿಲು ಬಡಾವಣೆಯ ಮ್ಯಾಟ್ರ್ ಬ್ಯಾರೆ ಐತಿ ಅಂತ ಏನು ಹೇಳ್ತಿದ್ದೀವಲ್ಲ, ಏನದು ಮ್ಯಾಟ್ರು?